ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದ ಸಪ್ತ ಮಾತೆಯರ ದೇವಸ್ಥಾನದಲ್ಲಿ ಕಳ್ಳತನ ನಡೆದಿದೆ. ಹುಂಡಿ ಸೇರಿ 1 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳವು ಮಾಡಲಾಗಿದೆ. ಚಿಂತಾಮಣಿ ತಾಲೂಕಿನ ಲಕ್ಷ್ಮೀ ದೇವಕೋಟೆ ಗ್ರಾಮದ ದೇಗುಲ ಇದು. ಇನ್ನು ವರ್ಷದ ಹಿಂದೆಯಷ್ಟೇ ಹಳೆಯ ದೇವಸ್ಥಾನವನ್ನ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ. ಹೀಗಾಗಿ ಕಳ್ಳತನದ ಬಳಿಕ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಚಿಂತಾಮಣಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. 1 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳವು ಮಾಡಲಾಗಿದೆ. ಹುಂಡಿಯಲ್ಲಿದ್ದಂತಹ ದುಡ್ಡಾಗಿರ್ಬೋದು, ಹಾಗೆ ಟೋಟಲ್ ಆಗಿ ಬೇರೆ ಬೇರೆ ವಸ್ತುಗಳು, ದೀಪ ಇವೆಲ್ಲವೂ ಸೇರಿ 1 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳ್ಳತನ ಮಾಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಲಕ್ಷ್ಮೀ ದೇವಕೋಟೆ ಗ್ರಾಮದ ದೇವಸ್ಥಾನ ಇದು. ಸಪ್ತ ಮಾತೆಯರ ದೇವಸ್ಥಾನ. ವರ್ಷದ ಹಿಂದೆಯಷ್ಟೇ ಹಳೆಯ ದೇವಸ್ಥಾನವನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿದ್ರು. ಹೀಗಾಗಿ ದೇವಸ್ಥಾನದಲ್ಲಿ ಈ ರೀತಿ ಕಳ್ಳತನ ನಡೆದಿರೋದ್ರಿಂದ ಗ್ರಾಮಸ್ಥರಲ್ಲಿ ಸಹಜವಾಗಿಯೇ ಆತಂಕ ಮನೆ ಮಾಡಿದೆ. ಚಿಂತಾಮಣಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಕ್ಕಬಳ್ಳಾಪುರದ ಸಪ್ತ ಮಾತೆಯರ ದೇವಸ್ಥಾನದಲ್ಲಿ ಕಳ್ಳತನವಾಗಿದೆ. ಹುಂಡಿಯನ್ನು ಒಡೆದು ಅದರಲ್ಲಿ ಏನಿತ್ತು, ಕ್ಯಾಶ್ ಏನಿತ್ತು ಅದು, ಹಾಗೆ ದೇವಸ್ಥಾನದಲ್ಲಿರುವಂತಹ ಬೆಲೆ ಬಾಳುವ ವಸ್ತುಗಳು ಎಲ್ಲವೂ ಸೇರಿ 1 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳವು ಮಾಡಲಾಗಿದೆ. ಚಿಂತಾಮಣಿ ತಾಲೂಕಿನ ಲಕ್ಷ್ಮೀ ದೇವಕೋಟೆ ಗ್ರಾಮದ ದೇವಸ್ಥಾನ ಇದು. ಸಪ್ತ ಮಾತೆಯರ ದೇವಸ್ಥಾನ. ವರ್ಷದ ಹಿಂದೆಯಷ್ಟೇ ಹಳೆಯ ದೇವಸ್ಥಾನವನ್ನು ಮತ್ತೆ ಹೊಸದಾಗಿ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ದೇವಸ್ಥಾನದಲ್ಲಿ ಕಳ್ಳತನದ ಬಳಿಕ ಗ್ರಾಮಸ್ಥರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಚಿಂತಾಮಣಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ದಾಖಲಾಗಿದೆ. ಜೊತೆಗೆ ಯಾರು ಈ ರೀತಿ ಮಾಡಿದ್ರು, ಏನು ಎತ್ತ ಎಲ್ಲವೂ ಕೂಡ ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಹುಂಡಿಯನ್ನು ಒಡೆದು ಅದರಲ್ಲಿದ್ದಂತಹ ಕ್ಯಾಶ್ ಹಾಗೆ ದೇವಸ್ಥಾನದಲ್ಲಿರುವಂತಹ ಕೆಲವೊಂದಿಷ್ಟು ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳತನ ಮಾಡಲಾಗಿದೆ.